ಒಳ್ಳೆ ಮಟನ್. ಮಟನ್ ಬೇಳೆ ಸಾರು. ಎಸ್, ಅಂತೂ ಇಂತೂ ಕೊನೆಗೂ ಕೂಡ ನಾವೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವೋ, ಗಿಲ್ಲಿ ಅವರ ಅಪ್ಪ ಅಮ್ಮ ಬರ್ತಾರೆ ಬಿಗ್ ಬಾಸ್ ಒಳಗಡೆಗೆ, ಕಾವ್ಯ ಬಗ್ಗೆ ಮಾತಾಡ್ತಾರೆ. ಏನ್ ಮಾತಾಡ್ಬೋದು ಅವರು, ಏನ್ ಹೇಳ್ಬಹುದು ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ಅಶ್ವಿನಿ ಗೌಡ ಅವರು ಯಾವ ರೀತಿ ವರ್ತಿಸಬಹುದು ಅನ್ನೋದು ಕೂಡ ಇತ್ತು. ಆಕ್ಚುಲಿ ಇವತ್ತು ಬಿಗ್ ಬಾಸ್ ಒಳಗಡೆಗೆ ಫಸ್ಟ್ ಗಿಲ್ಲಿ ಅವರ ಅಪ್ಪ ಬರ್ತಾರೆ. ಆದ್ರೆ ನಾವು ಪ್ರೋಮೋ ನೋಡಿದಾಗ ಅಪ್ಪ ಅಮ್ಮ ಇಬ್ರು ಬಂದ್ರು. ಆದ್ರೆ 24 hour ಲೈವ್ ಅನ್ನು ನೋಡಿದಾಗ ಅವ್ರ ಅಪ್ಪ ಫಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾರೆ. ಕಾಲಿಟ್ಟ ತಕ್ಷಣ ಒಳಗಡೆ ಮಾತಾಡ್ತಾ ಅಶ್ವಿನಿ ಗೌಡ ಅವರು ಅವರ ಕಾಲಿಗೆ ಮುಟ್ಟಿ ನಮಸ್ಕಾರವನ್ನ ಮಾಡ್ಕೊಳ್ತಾರೆ. ಅಲ್ಲಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡ್ತು. ಯಾಕೆ ಅಂತಂದ್ರೆ ಅಶ್ವಿನಿ ಗೌಡ ಅವರು ಆಕ್ಚುಲಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರ ಗಿಲ್ಲಿ ಅವ್ರ ಅಪ್ಪನಿಗೆ. ಇದನ್ನು ಊಹೆ ಮಾಡೋಕ್ಕೂ ಕೂಡ ಆಗಲ್ವಲ್ಲ ಅಂತ ತುಂಬಾ ಜನ ಅನ್ಕೋಬಿಟ್ಟಿದ್ರು. ನಾವು ಕೂಡ ಅನ್ಕೊಂಡಿದ್ವಿ. ಯಾಕೆಂದ್ರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಅಂದ್ರೆ ದುರಂಕಾರದಿಂದ ಇದ್ರು. ನಾನು ಅನ್ನೋ ನಾನತ್ವ ಇತ್ತು. ಅದಕ್ಕೆ ನಮ್ಗೆ ಹಂಗ ಅನ್ನಿಸ್ತಿತ್ತು. ಇವತ್ತು ನಿಜವಾಗ್ಲೂ ಗಿಲ್ಲಿ ಅವರ ಅಪ್ಪನ ಕಾಲನ್ನ ಮುಟ್ಟೋಕೆ ಹೋದ್ರು. ಆಕ್ಚುಲಿ ಅವ್ರ ಅಪ್ಪನು ಕೂಡ ಗಿಲ್ಲಿ ಅವರ ಅಪ್ಪ ಬೇಡ ಬಿಡಮ್ಮ ಅಂತ ಇದ್ರು. ಬೇರೆಯವ್ರನ್ನ ಬೇಡ ಬಿಡಿ ಮೇಡಮ್ ಅಂತ ಇದ್ರು. ಆದ್ರೆ ಅಶ್ವಿನಿ ಗೌಡ ಅವರು ಅದು ಯಾವ್ದಕ್ಕೂ ಕೂಡ ಇದ್ ಮಾಡದೆ, ಇಲ್ಲ ನಾನು ನಮಸ್ಕಾರ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅವರು ಗಿಲ್ಲಿ ಅವರ ಅಪ್ಪರ ಕಾಲನ್ನ ಮುಟ್ಬಿಟ್ಟು ನಮಸ್ಕಾರವನ್ನ ಮಾಡ್ಕೊಂಡ್ರು. ನಿಜವಾಗ್ಲೂ ಅದು ಅವರ ದೊಡ್ಡತನ. ಅದು ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಹಿರಿಕರಿಗೆ ಗೌರವ ಕೊಡೋದನ್ನ ಕಲಿಸ್ಕೊಟ್ಟಿದೆ. ನಿಜವಾಗ್ಲೂ ಅಶ್ವಿನಿ ಗೌಡ ಅವರನ್ನ ನೋಡಿದಾಗ ಇವತ್ತು ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಯ್ತು. ಎಸ್, ಆಮೇಲೆ ಅವರ ಸಿಂಪ್ಲಿಸಿಟಿನೂ ಕೂಡ ನಮ್ಗೆ ಇವತ್ತು ಅರ್ಥ ಆಯ್ತು. ಎಸ್, ಇದಾದ ನಂತರ ಆಕ್ಚುಲಿ ಇವರು ರಘು ಅವರು ನಮ್ಗೆಲ್ಲ ಏನ್ ಅಡಿಗೆ ಮಾಡಿಸ್ಕೊ ಬಂದಿದ್ದೀರಿ, ನಮ್ಗೆಲ್ಲ ಮಟನ್ ಎಲ್ಲ ತಿಂದು ತುಂಬಾ ದಿನಗಳೇ ಆಗೋಯ್ತು. ಇತ್ತೀಚೆಗೆ ಏನ್ ಫ್ಯಾಮಿಲಿ ವೀಕ್ ಅಂತ ಸ್ಟಾರ್ಟ್ ಆಗಿದೆಯೋ, ಇವಾಗ ಬರ್ತಾ ಇರೋರು ತಗೋ ಬರ್ತಾ ಇದಾರೆ, ನೀವೇನ್ ಮಟನ್ ತಗೋ ಬಂದಿದ್ದೀರಾ ಅಂದ್ಬಿಟ್ಟು ರಘು ಅವ್ರು ಕೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರ ಅಪ್ಪ ಹೇಳ್ತಾನೆ, ಇಲ್ಲ ಎಲ್ಲರಿಗೂ ಮಟನ್ ತಗೊಂಡ್ ಬಂದಿದ್ದೀವಿ ಅಂತ ಹೇಳ್ತಾನೆ. ಅಂದ್ರೆ ಮಟನ್ ಊಟ ಹಂಗೆ ಹೆಂಗೆ ಅಂತ ಜೋರಿಗೆ ರಘು ಅವರು ಖುಷ್ ಆಗ್ಬಿಡ್ತಾರೆ. ಆದ್ರೆ ಇಲ್ಲಿ ಕಾವ್ಯ ಮುಂದೆನೆ ಇರ್ತಾರೆ. ಕಾವ್ಯ ಅವರ ಪ್ರೀತಿಯನ್ನ ನೋಡಿ, ಅವರ ಒಂದು ಅಭಿಮಾನವನ್ನ ನೋಡಿ, ನನ್ಗೇನ್ ತಕ ಬಂದಿದ್ದೀರಾ ಅಂತ ಆಕ್ಚುಲಿ ಕಾವ್ಯ ಕೇಳ್ತಾರೆ. ಯಾಕೆಂದ್ರೆ ಕಾವ್ಯನ್ಗೆ ಇಲ್ಲಿ ತುಂಬಾ ಕ್ಯೂರಿಯಾಸಿಟಿ. ಯಾಕೆಂದ್ರೆ ಗಿಲ್ಲಿ ಲವ್ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದ ಕಾವ್ಯನ ಅವ್ರ ಅಪ್ಪ ನನ್ನನ್ನು ಹೇಗೆ ಟ್ರೀಟ್ ಮಾಡಬಹುದು ಅಥವಾ ಅವ್ರ ಅಮ್ಮ ಹೇಗೆ ಟ್ರೀಟ್ ಮಾಡಬಹುದು ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಕಾವ್ಯಗೆ. ಹಾಗಾಗಿ ಕಾವ್ಯ ಕೇಳ್ತಾಳೆ, ನನ್ಗೇನ್ ತಂದಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ, ನಿನ್ಗೆ ಆಕ್ಚುಲಿ ಮೊಟ್ಟೆ ತಗೊಂಡ್ ಬಂದಿದ್ದೀನಮ್ಮ ಅಂತ ಹೇಳ್ತಾರೆ. ಆಮೇಲೆ ಬೇಳೆ ಸಾರು ಕೂಡ ನಿನ್ಗೆ ಅಂತ ಹೇಳ್ತಾರೆ. ಬೇಳೆ ಸಾರನ್ನು ತಗೊಂಡ್ ಬಂದಿದೀವಿ ಮಾಡ್ಕೊಂಡು ಅಂತ ಹೇಳ್ತಾರೆ. ಹಾಗೆ ಮೂಳೆ ಸಾರು ಕೂಡ ಜೊತೆಲಿ ತಗೊಂಡ್ ಬಂದಿದೀವಿ, ಆದ್ರೆ ಅದು ಇಲ್ಲಿ ಮೂಳೆ ತಿಂತಕ್ಕಂಥವ್ರಿಗೆ ಅಂತ ಹೇಳ್ತಾರೆ. ಎಸ್, ಇಲ್ಲಿ ನೋಡಿ ಗಿಲ್ಲಿ ಅವರ ಅಪ್ಪ ಆಗಿರ್ಬೋದು, ಅವ್ರ ಅಮ್ಮ ಆಗಿರ್ಬೋದು, ಅವ್ರಿಗೆ ಎಷ್ಟರ ಮಟ್ಟಿಗೆ ಕಾವ್ಯ ಮೇಲೆ ಪ್ರೀತಿ ಇದೆ ಅಂತ. ಯಾಕೆಂದ್ರೆ ಕಾವ್ಯನ ಪ್ರತಿಯೊಂದು ಅವಳು ಏನ್ ತಿಂತಾಳೆ, ಅವಳು ಏನ್ ತಿನ್ನಲ್ಲ, ಅವಳಿಗೇನು ಇಷ್ಟ ಎಲ್ಲಾನು ಕೂಡ ತಿಳ್ಕೊಂಡಿದ್ದಾರೆ ಗಿಲ್ಲಿ ಅವರ ಅಪ್ಪ. ಅದಕ್ಕೋಸ್ಕರ ಆಕ್ಚುಲಿ ನೋಡಿ ಬಂದ ತಕ್ಷಣ ಹೇಳ್ತಾರೆ ಅವರು, ನಿನಗೆ ಮೊಟ್ಟೆ ಮಾಡ್ಕೊಂಡು ತಗೊಬಂದಿದ್ದೀನಮ್ಮ, ಹಾಗೆ ಬೇಳೆ ಸಾರು ಕೂಡ ಮಾಡ್ಕೊಂಡು ತಗೊಬಂದಿದ್ದೀನಮ್ಮ ಅನ್ನೋ ಅದೇ ಪ್ರೀತಿ. ಯಾಕೆಂದ್ರೆ ಮಗ ಕಾವ್ಯನ ಪ್ರೀತಿಸ್ತಾ ಇದ್ದಾನೆ ಅಂತ ಅಂದಾಗ ಆ ಪ್ರೀತಿ ಎತ್ತವ್ರಿಗೂ ಕೂಡ ಇರುತ್ತೆ ಅಲ್ವಾ. ನಿಜವಾಗ್ಲೂ ಇಬ್ರು ಏನಾರು ಇಷ್ಟಪಟ್ಬಿಟ್ಟಿದ್ರೆ ಬಿಗ್ ಬಾಸ್ ಒಳಗಡೆ, ಕಾವ್ಯ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು, ಇಬ್ರು ಮದುವೆನ ನಿಂತ್ಕೊಂಡು ಧಾಮ್ ಧೂಮ್ ಅಂತ ಮಾಡ್ಬಿಟ್ಟಿರೋರು. ಅಷ್ಟರ ಮಟ್ಟಿಗೆ ಅವ್ರ ಅಪ್ಪ ಒಳ್ಳೆಯವರು. ನಿಜವಾಗ್ಲೂ ಕುಳ್ಳಯ್ಯ ಅಂದ್ಬಿಟ್ಟು ಇವ್ರ ಹೆಸರು. ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಅವ್ರ ಅಮ್ಮನೂ ಕೂಡ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಅವ್ರ ಅಮ್ಮನೂ ಮಾತುಗಾರ್ತಿನೇ, ಅವ್ರ ಅಪ್ಪನೂ ಮಾತುಗಾರನೇ. ಮಾತಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಹೀಗಾಗಿ ನೋಡಿ ನಮ್ಗೆ ಇಲ್ಲಿ ಕಾವ್ಯ ಮೇಲೆ ಯಾವ ರೀತಿ ಪ್ರೀತಿ ಇದೆ ಅಂತ ಅವ್ರಿಗೆ ಗೊತ್ತು, ನಮ್ಮ ಗಿಲ್ಲಿ ಅವ್ರ ಅಪ್ಪನ್ಗೆ. ಯಾಕೆಂದ್ರೆ ಇವ್ರು ಬರೀ ಬಿಗ್ ಬಾಸ್ ಒಳಗಡೆ ಇರೋವರೆಗೂ ಕೂಡ ಒಂದು ಒಳ್ಳೆ ಸ್ನೇಹಿತರಾಗಿರ್ತಾರೆ. ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಆಮೇಲೆ ಬಿಟ್ಟು ಹೋಗ್ತಾರೆ. ಆದ್ರೆ ಸ್ನೇಹ ಸಂಬಂಧ ಅನ್ನೋದು ಉಳ್ಕೊಳ್ಳುತ್ತೆ. ಹಾಗಾಗಿ ಒಂದು ಒಳ್ಳೆ ಫುಡ್ ಅನ್ನ ಮಾಡ್ಕೊಂಡು ತಗೊಂಡೋಗೋಣ ಅಂದ್ಬಿಟ್ಟು ಆಕ್ಚುಲಿ ಇವತ್ತು ತಗೊಂಡ್ ಬಂದಿದ್ದಾರೆ. ಎಸ್, ಗಿಲ್ಲಿ ಮತ್ತೆ ಕಾವ್ಯ ಅವರ ಸ್ನೇಹ ಒಳಗಡೆ ಹೇಗಿತ್ತು, ಹೊರಗಡೆ ಕೂಡ ಹಾಗೆ ಇರ್ಲಿ ಅಂತ ನಾವು ಕೂಡ ಬಯಸ್ತೇವೆ. ಎಸ್, ಇದೆಲ್ಲವನ್ನು ಕೂಡ ನಿಮ್ಗೆ ಅನಿಸ್ತು ಇದನ್ನೆಲ್ಲ ನೋಡಿದಾಗ ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.